ರಾಜ್ಯದಲ್ಲಿ ರೈತರು ರಸಗೊಬ್ಬರಕ್ಕಾಗಿ ಅಲೆದಾಡ್ತಾ ಇದ್ದಾರೆ. ಗೊಬ್ಬರವನ್ನ ಸಪ್ಲೈ ಮಾಡಬೇಕಾದಂತಹ ಸರ್ಕಾರ ಮಾತಿನ ಕಾಳಗವನ್ನು ನಡೆಸ್ತಾ ಇದೆ. ಈ ಬೆನ್ನಲ್ಲೇ ಹಾವೇರಿ ಜಿಲ್ಲೆಯ ಸವಣೂರು ತಾಲೂಕಿನ ರೈತರು ಇಡೀ ರಾಜ್ಯಕ್ಕೆ ಮಾದರಿಯಾಗಿದ್ದಾರೆ. ಹೇಗೆ ಅಂದ್ರ ಇಲ್ಲಿದೆ ನೋಡಿ ಡೀಟೇಲ್ಸ್. ಯೂರಿಯಾ ಬಳಕೆ ನಿಲ್ಲಿಸಲು ರೈತರ ದಿಟ್ಟ ಹೆಜ್ಜೆ. ಮಣ್ಣಿನ ಫಲವತ್ತತೆಗೆ ಮಾರಕ ಈ ಯೂರಿಯಾ. ನ್ಯಾನೋ ಯೂರಿಯಾ, ನ್ಯಾನೋ ಡಿಎಪಿ ಬಳಕೆಗೆ ಆದ್ಯತೆ. ರಾಜ್ಯದೆಲ್ಲೆಡೆ ನಿರಂತರವಾಗಿ ಮಳೆ ಆಗ್ತಾ ಇರೋದ್ರಿಂದ ರೈತರು ತಾವು ಬೆಳೆದ ಬೆಳೆಗಳಿಗೆ ಯೂರಿಯಾ ಗೊಬ್ಬರ ಯಥೇಚ್ಛವಾಗಿ ಬಳಸ್ತಿದ್ದಾರೆ. ಇಲ್ಲದಿದ್ದರೆ ಬೆಳೆಗಳು ಹಳದಿ ಬಣ್ಣಕ್ಕೆ ತಿರುಗಿ ಫಸಲು ಕುಂಠಿತವಾಗುತ್ತೆ ಎಂಬ ಆತಂಕ ರೈತರದ್ದು. ಅದರಲ್ಲೂ ಹಾವೇರಿ ಜಿಲ್ಲೆಯಲ್ಲಿ 1,93,000 ಹೆಕ್ಟೇರ್ ಗೋವಿನ ಜೋಳವನ್ನು ಬೆಳೆಯಲಾಗಿದೆ. ಗೋವಿನ ಜೋಳಕ್ಕಂತೂ ಯೂರಿಯಾ ಗೊಬ್ಬರ ಹಾಕಲೇಬೇಕು ಎಂಬ ನಿರ್ಧಾರಕ್ಕೆ ರೈತರು ಬಂದಿದ್ದಾರೆ. ಹೀಗಾಗಿ ಹಾವೇರಿ ಜಿಲ್ಲೆಯಲ್ಲಿ ಯೂರಿಯಾ ಗೊಬ್ಬರಕ್ಕೆ ಡಿಮ್ಯಾಂಡ್ ಜಾಸ್ತಿಯಾಗಿದೆ. ಆದರೆ ಅತಿಯಾದ ಯೂರಿಯಾ ಗೊಬ್ಬರ ಬಳಕೆಯ ಭವಿಷ್ಯದಲ್ಲಿ ಮುಂದಿನ ಪೀಳಿಗೆಗೆ ಬಹಳ ದೊಡ್ಡ ಆಪತ್ತನ್ನು ತರಬಹುದು ಎಂಬ ಆತಂಕವನ್ನ ಸ್ವತಃ ಪ್ರಧಾನಿ ನರೇಂದ್ರ ಮೋದಿ ಅವರಿಗಿದೆ. ಯೂರಿಯಾ ಗೊಬ್ಬರದ ನಿರಂತರ ಬಳಕೆಯಿಂದ ಮಣ್ಣಿನ ಫಲವತ್ತತೆ ಸಂಪೂರ್ಣ ಹಾಳಾಗಬಹುದು. ಹೀಗಾಗಿ ಯೂರಿಯಾ ಬಳಕೆ ಕಡಿಮೆ ಮಾಡುವುದಕ್ಕೆ ಕೇಂದ್ರ ಸರ್ಕಾರ ಹಲವು ಪರ್ಯಾಯ ಗೊಬ್ಬರಗಳ ಬಳಕೆ ಸಲಹೆ ಕೊಟ್ಟಿದೆ. ಇತ್ತ ಹಾವೇರಿ ಜಿಲ್ಲೆಯ ಸವಣೂರು ಭಾಗದ ರೈತರು ಯೂರಿಯಾ ಪರ್ಯಾಯವಾಗಿ ನ್ಯಾನೋ ಡಿಎಪಿ, ನ್ಯಾನೋ ಯೂರಿಯಾದ ಮೊರೆ ಹೋಗಿದ್ದಾರೆ. ಲಿಕ್ವಿಡ್ ರೂಪದ ನ್ಯಾನೋ ಡಿಎಪಿ, ನ್ಯಾನೋ ಯೂರಿಯಾ ಬಳಕೆಯಿಂದ ಗೋವಿನ ಜೋಳ ಸೊಂಪಾಗಿ ಬೆಳೆದು ನಿಂತಿದೆ. ಮೊದಲಿನಂತೆ ನೇರವಾಗಿ ನೆಲಕ್ಕೆ ಯೂರಿಯಾ ಹಾಕುವ ಬದಲು ಲಿಕ್ವಿಡ್ ರೂಪದ ನ್ಯಾನೋ ಡಿಎಪಿ, ನ್ಯಾನೋ ಯೂರಿಯಾ ಸಿಂಪಡಣೆಯಿಂದ ಮಣ್ಣಿನ ಫಲವತ್ತತೆ ಕೂಡ ಹಾಳಾಗಲ್ಲ. ನೇರವಾಗಿ ಬೆಳೆಗಳಿಗೆ ಸಿಂಪಡಣೆ ಮಾಡುವುದರಿಂದ ಮಣ್ಣು ಫಲವತ್ತಾಗಿಯೇ ಉಳಿಯುತ್ತೆ. ಮಣ್ಣಿನ ಫಲವತ್ತತೆಯನ್ನು ಉಳಿಸಿಕೊಳ್ಳೋದರ ಜೊತೆಗೇನೆ ಒಳ್ಳೆಯ ಬೆಳೆಯನ್ನು ಬೆಳೆಯಬಹುದು ಎಂಬುದು ರೈತರ ಉದ್ದೇಶವಾಗಿದೆ. ಈಗ ನಾವು ಹರಳು ರೂಪದ್ದು ನಾವು ಗೊಬ್ಬರ ಚೀಲ ತೊಗೊಂಬಂದ್ಬೇಕು ಅಂತಂದ್ರೆ ಒಂದು ಟ್ರಾನ್ಸ್ಪೋರ್ಟೇಷನ್ ಬೇಕು, ಅದಕ್ಕೊಂದು ಟ್ರ್ಯಾಕ್ಟರ್ ಬೇಕು. ಆಮೇಲೆ ಹರಳು ರೂಪದ್ದು ಅದು ಉಗ್ಗಬೇಕು, ಇದನ್ನು ಮಾಡಬೇಕು ಅಂತಂದ್ರೆ ಅದಕ್ಕೆ ಆಳಿಂದು ಕೂಡ ಇದನ್ನು ಭಾಳಷ್ಟು ವೆಚ್ಚ ಬರ್ತೈತೆ ರೀ. ಇದು ಕಾಸ್ಟ್ ಇಫೆಕ್ಟಿವ್ ಐತಿ. ಯಾಕಂದ್ರೆ ಇದನ್ನು ನಾವು ಸ್ಪ್ರೇ ಮಾಡೋ ಮುಂದೆ ಇದಕ್ಕೆ ಏನಾದರೂ ಲದ್ದಿ ಹುಳದ್ದು ಇವನ್ನ ಬೆಂಜೋವಿಟ್ ಇದನ್ನು ಹೊಡೆ ಮುಂದೆ ನ್ಯಾನೋ ಯೂರಿಯಾನು ಅದಕ್ಕೆ ಹಾಕಿ ಕೊಟ್ಬಿಟ್ಟಾಗ ಏನಾಗ್ಬಿಡ್ತೈತಿ, ಅದಕ್ಕೆ ಸಪ್ರೇಟಾಗಿ ನಾವು ರಸಗೊಬ್ಬರ ನಾವು ಮಾಡಬೇಕು ಅಂತಂದ್ರೆ ಸಪ್ರೇಟಾಗಿ ಉಕ್ಕೊಂತ ಹೋಗ್ಬೇಕಾಕತಿ. ಬಟ್ ಈಗ ಇದು ನ್ಯಾನೋದು ನಾನು ಯೂಸ್ ಮಾಡಿದ ಮೇಲೆ ನನಗೇನು ಬೆಳೆ ಇದ್ರದ್ದು ಇಫೆಕ್ಟ್ ಏನು ಕಾಣಲಿಲ್ಲ, ಚೆನ್ನಾಗಿನ ಗ್ರೋತ್ ಆಗಿದೆ. ಮೊದಲೆಲ್ಲ ಯೂರಿಯಾ ಗೊಬ್ಬರ ಹಾಕೋದಕ್ಕೆ ಕೃಷಿ ಕಾರ್ಮಿಕರು ಸಿಗ್ತಾ ಇದ್ರು. ಈಗ ಕೂಲಿ ಕಾರ್ಮಿಕರ ಕೊರತೆ ಇದೆ. ಜೊತೆಗೆ ನೇರವಾಗಿ ಯೂರಿಯಾ ನೆಲಕ್ಕೆ ಹಾಕೋದ್ರಿಂದ ನಿರುಪಯುಕ್ತ ಕಳೆ ಕೂಡ ಯಥೇಚ್ಛವಾಗಿ ಬೆಳೆತಿತ್ತು. ಆದರೆ ನ್ಯಾನೋ ಯೂರಿಯಾ, ನ್ಯಾನೋ ಡಿಎಪಿ ಬಳಕೆಯಿಂದ ಯಾವುದೇ ಸಮಸ್ಯೆ ಇಲ್ಲ ಅಂಥೇಳಿ ರೈತರು ಹೇಳ್ತಿದ್ದಾರೆ. ನ್ಯಾನೋ ಡಿಎಪಿ, ನ್ಯಾನೋ ಯೂರಿಯಾ ರೀ ಪೀಕಿಗೆ ಭಾಳ ಇದು ಕೊಡತ್ತೈತೆ ರೀ. ಅದರಿಂದ ಹೊಡೆದ್ರಿಂದ ನಮ್ಮ ಭೂಮಿ ಫಲವತ್ತತೆನೂ ಉಳಿತೈತೆ ರೀ. ಒಂದೇದ್ರಿ ಜೀವಿಗಳ ಸತ್ವನೂ ಉಳಿತಾವೆ ರೀ. ಒಳಗೆ ಭೂಮಿಯಾಗಿರೋ ಜೀವಿಗಳು ಹರಳು ಗೊಬ್ಬರ ಕೊಡಕತ್ತ ಕೂಡಲೇ ಭೂಮಿಯಾನ ಜೀವಿಗಳು ಸಾಯಾಗ್ತಾವೆ ರೀ. ಹಿಂಗಾಗಿ ಭೂಮಿ ಭಾಳ ಗಟ್ಟಿಯಾಗಿ ಸ್ವಲ್ಪ ಮಳೆ ಆದರೂ ನೀರು ಹರಿದೋಕತ್ತೆ ರೀ. ನಮ್ಮ ಆಪ್ತರು ಸಲಹೆ ಕೊಟ್ಟರು, ಆಯ್ತು ರೀ ಅಜರ ಅಂತೇಳಿ ಈ ವರ್ಷ ತೊಗೊಂಡೋಗಿ ಹೊಡೆದವ್ರಿ. ಬೆಳೆ ಚೆನ್ನಾಗಿದೆ ರೀ. ಯೂರಿಯಾ ಗೊಬ್ಬರದ ಅತಿಯಾದ ಬಳಕೆ ಮಣ್ಣು, ನೀರು ಸೇರಿದಂತೆ ಮನುಷ್ಯನ ಆರೋಗ್ಯದ ಮೇಲೂ ಕೂಡ ಕೆಟ್ಟ ಪರಿಣಾಮವನ್ನು ಬೀರ್ತಿದೆ. ಇದರಿಂದ ರೈತರು ಕೂಡ ಎಚ್ಚೆತ್ತುಕೊಳ್ಬೇಕಿದೆ. ಫಕೀರಯ್ಯ, ಪಬ್ಲಿಕ್ ಟಿವಿ, ಹಾವೇರಿ.